ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಇವತ್ತಿನ ನನ್ನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಬೆಳಿಗ್ಗೆ ತಿಂಡಿಗೆ ರೊಟ್ಟಿನ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ಬಿಸಿನೀರು ಇಟ್ಟಿದ್ದೀನಿ. ಬಿಸಿನೀರು ಸ್ವಲ್ಪ ಉಪ್ಪು ಕೂಡ ಹಾಕಿದೆ, ಅದು ನೀರು ಕುದಿಯೋಕ್ಕೆ ಅಂತ ಹೇಳಿ ಬಿಟ್ಟಿದ್ದೆ. ಹಾಗೆ ಇವತ್ತಿನ ಬೆಳಗಿನ ದಿನಚರಿ ಹೇಗಿರುತ್ತೆ, ನಾನು ಟಿಫನ್ ಹೇಗೆ ಅಂದರೆ ಏನೆಲ್ಲ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ವಿಡಿಯೋ ಮಾಡಿದ್ದು. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಕೊನೆಯ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ನಿಮ್ಮ ಒಂದು ಪ್ರೋತ್ಸಾಹ ತುಂಬಾ ಮುಖ್ಯ ಆಗುತ್ತೆ ನಮಗೆ, ಹೊಸ ಹುರುಪನ್ನು ತಂದುಕೊಡುತ್ತೆ ಮತ್ತು ಮುಂದೆ ವೀಡಿಯೋ ಮಾಡೋದಕ್ಕೂ ತುಂಬ ಒಳ್ಳೆಯದಾಗುತ್ತೆ, ಖುಷಿಯಾಗುತ್ತೆ. ಸೊ ಹಿಟ್ಟನ್ನೆಲ್ಲ ಜಲಿಸ್ಕೊಂಡೆ ನೋಡಿ, ಈ ರೀತಿ ಹಿಟ್ಟನ್ನೆಲ್ಲ ಜಲಿಸ್ಕೋಬೇಕು. ನೀರು ಕೂಡ ಕುದೀತಾ ಇದೆ. ಸೊ ಈಗ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ತಾಯಿದ್ದೆ. ಸೊ ಏನು ಗೊತ್ತಾ ಫ್ರೆಂಡ್ಸ್, ಅಕ್ಕಿ ಹಿಟ್ಟಿನವನಿಗೆ ಎಷ್ಟು ಬೈದಿದೆಯೋ ಗೊತ್ತಿಲ್ಲ. ಹಿಟ್ಟು ಮಾಡಿಸೋ ಗಿರಣಿಯವನು ರಾಗಿ ಹಿಟ್ಟು ಮೇಲೆ ಹಾಕ್ಬಿಟ್ಟಿದ್ದೀನಿ, ಅದು ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಅನ್ನೋದೇ ಕನ್ಫ್ಯೂಸ್ ಆಗ್ತಾಯಿದೆ. ನೋಡಿ ಯಾವ ಕಲರ್ ಬಂದಿದೆ, ವೈಟೇ ಇಲ್ಲ, ಫುಲ್ ಒಂದು ನಮ್ಮನೆ ರಾಗಿ ಹಿಟ್ಟು ಕಲರ್ ಗೊತ್ತಿರುತ್ತಲ್ವ ಆ ರೀತಿ ಆಗಿಬಿಟ್ಟಿದೆ. ಅಂದರೆ ರಾಗಿ ಮೇಲೆ ಹಾಕ್ಬಿಟ್ಟಿದ್ದಾನೆ ಅಕ್ಕಿನ. ಸೊ ಕಲರ್ ಕೂಡ ಚೇಂಜ್ ಆಗಿಬಿಟ್ಟಿದೆ. ಯಾಕೋ ರೊಟ್ಟಿ ಕೂಡ ಅಷ್ಟು ಚೆನ್ನಾಗಿ ಬರಲಿಲ್ಲ. ಅದೇ ನಿನ್ನೆ ರಾತ್ರಿ ಅಷ್ಟೇ ತೊಗೊಬಂದಿದ್ದು ಹಿಟ್ಟು. ಅದಕ್ಕೆ ಬೆಳಿಗ್ಗೆ ಇವತ್ತು ಸಂಡೇ ಬೇರೆ ಇತ್ತಲ್ವ, ಹಾಗಾಗಿ ರೊಟ್ಟಿ ಮಾಡೋಣ ಅಂತೇಳಿ. ನಮ್ಮ ಅತ್ತೆಗೆ ರೊಟ್ಟಿ ಇಲ್ಲಾಂದರೆ ಆಗೋದೇ ಇಲ್ಲ. ಸೊ ಹಾಗಾಗಿ ರೊಟ್ಟಿನೇ ಮಾಡಿಬಿಡೋಣ ಇವತ್ತು ಟಿಫನ್ಗೆ ಅಂತ ಹೇಳ್ಕೊಂಡು ರೊಟ್ಟಿ ಮಾಡ್ತಾಯಿದ್ದೆ. ನೋಡಿ ತುಂಬ ಬಿಸಿ ಇತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ಮೇಲೆ ಕ್ಲೀನಾಗಿ ಆರಲಿ ಅಂತ ಹೇಳ್ಕೊಂಡು ಹಿಟ್ಟನ್ನು ಹಾಕಿ ಇಡ್ತಾಯಿದ್ದೆ. ಏನು ಗೊತ್ತಾ ಫ್ರೆಂಡ್ಸ್, ಒಂದೇ ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿರೋದ್ರಿಂದ ನೀಟಾಗಿ ಚೆನ್ನಾಗಿ ಮಾಡೋಕ್ಕಾಗಿಲ್ಲ. ವಿಡಿಯೋ ಅಷ್ಟು ಕ್ಲಿಯರಿಟಿ ಇಲ್ಲ ಅಂದರೆ ಪ್ಲೀಸ್ ಯಾರು ಕೂಡ ಏನು ಅಂದ್ಕೋಬೇಡಿ. ಸೊ ಹಿಟ್ಟನ್ನೆಲ್ಲ ನಾದ್ಕೊಂಡು ಇಟ್ಕೊಂಡಿದ್ದೆ, ಅದನ್ನೆಲ್ಲ ತೋರ್ಸೋಕ್ಕಾಗಿಲ್ಲ. ಈಗ ಒಂದೊಂದಾಗಿ ರೊಟ್ಟಿನ ಉತ್ಕೊಂಡು ಬೇಯಿಸ್ಕೋಬೇಕು. ಸೊ ನೋಡಿ ಈ ಕಲರ್ ಬಂದಿದೆ ರೊಟ್ಟಿ. ಏನು ಗೊತ್ತಾ, ನಾವು ತೋರಿಸ್ತಾ ಇರುವಾಗ ರೊಟ್ಟಿ ಕಲರ್ ಅಂತೆ, ರೊಟ್ಟಿ ನೀಟಾಗಿ ಬರೋದೇ ಇಲ್ಲ. ಬಾಕಿ ರೊಟ್ಟಿ ಮಾಡ್ತಿರುವಾಗ ಒಂಚೂರು ಹರಿಯಲ್ಲ. ನೋಡಿ ನಿಮ್ಗೆ ತೋರಿಸ್ತಾ ಇರುವಾಗ ಸ್ವಲ್ಪ ಹರಿತಾ ಇತ್ತು, ಏನು ಅಂದ್ಕೋಬೇಡಿ. ನೋಡಿ ಕೊನೆಯ ತನಕ ವೀಡಿಯೋ ನೋಡಿ, ದಯವಿಟ್ಟು ಶೇರ್ ಮಾಡಿ. ನಿನ್ನೆ ಕೂಡ ಒಂದು ವೀಡಿಯೋ ಬಿಟ್ಟಿದೆ, ತುಂಬ ದಿನದ ನಂತರ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿರೋದು. ಸ್ವಲ್ಪ ಮೊಬೈಲ್ ಪ್ರಾಬ್ಲಮ್ ಆಗಿದ್ದರಿಂದ ವೀಡಿಯೋ ಕೂಡ ಹಾಕೋಕ್ಕಾಗ್ತಾ ಇರಲಿಲ್ಲ ನನಗೆ. ನೋಡಿ ರೊಟ್ಟಿ ಈ ರೀತಿ ಬರ್ತಿದೆ. ನೋಡಿ ನನಗೆ ರೊಟ್ಟಿ ತಟ್ಟಕ್ಕೆ ಬರೋಲ್ಲ ಫ್ರೆಂಡ್ಸ್. ನಾನು ಚಪಾತಿ ಮಾಡ್ತಾರಲ್ಲ ಲಟ್ಟಣಿಗೆಯಲ್ಲೇ ಉದ್ದೋದು. ಸೊ ಹಂಗಾಗಿ ನನಗೆ ರೊಟ್ಟಿ ಕೂಡ ಮಾಡೋಕ್ಕೆ ಬರ್ತಿರಲಿಲ್ಲ. ಅದು ಮದುವೆ ಆದಮೇಲೆ ಕಲ್ತಿದ್ದು. ಏನಾದರೂ ಮಾಡಲೇಬೇಕಲ್ವ ಫ್ರೆಂಡ್ಸ್, ಹೆಣ್ಮಕ್ಳಾದಮೇಲೆ ಎಲ್ಲದನ್ನು ಕಲೀಲೇಬೇಕು. ಒಂದಲ್ಲ ಒಂದು ಮುಂದೆ ಅವಳು ನೋಡಿ ಕಲಿಯೋದು ತುಂಬಾ ಇರುತ್ತೆ. ಹಾಗೆ ಕೆಲವರು ನೀವು ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿರೋದ್ರಿಂದ ಅದರಿಂದ ಮುಂದೆ ನಿಮ್ಗೆ ಯಾವ ರೀತಿ ವೀಡಿಯೋ ಬೇಕು ಅಂತ ಹೇಳಿ ಅದನ್ನು ಕೂಡ ನಾನು ಯಾವ ಥರ ವೀಡಿಯೋ ಮಾಡಬೇಕು ಅನ್ನೋದು ಕೂಡ ಯೋಚನೆ ಮಾಡಿ ಮುಂದಿನ ವೀಡಿಯೋಸ್ಗಳಲ್ಲಿ ಅದನ್ನು ಕೂಡ ತರೋಕ್ಕೆ ಟ್ರೈ ಮಾಡ್ತೀನಿ, ಆಯಿತಾ. ನೋಡಿ ಹಾಗೆ ನಾನು ರೊಟ್ಟಿ ಕೂಡ ಮಾಡ್ಕೊಳ್ತಾ ಇದ್ದೆ, ರೊಟ್ಟಿ ಕೂಡ ಬೇಯ್ತಾ ಇದೆ. ಮತ್ತು ಫ್ರೆಂಡ್ಸ್ ಎಲ್ಲರೂ ಪ್ಲೀಸ್ ಚೈತ್ರ ವ್ಲಾಗ್ಸ್ ಮುರುಡೇಶ್ವರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಆದಷ್ಟು ವ್ಯೂಸ್ ಬರಬೇಕು, ತುಂಬ ವ್ಯೂಸ್ ಕಡಿಮೆ ಇದೆ, ದಯವಿಟ್ಟು ವ್ಯೂಸ್ ನೋಡಿ. ತುಂಬ ಲಾಂಗ್ ವೀಡಿಯೋನ ಹಾಕ್ತಾಯಿಲ್ಲ ನಾನು, ಜಸ್ಟ್ ಒಂದು 7-10 ಮಿನಿಟ್ಸ್ ಒಳಗಡೆ ಆದಷ್ಟು ಕಟ್ ಮಾಡಿ ಎಡಿಟಿಂಗ್ ಮಾಡಿ ವೀಡಿಯೋನ ಮಾಡ್ತಾಯಿದ್ದೀನಿ. ದಯವಿಟ್ಟು ಪ್ರೋತ್ಸಾಹ ಮಾಡಿ, ಒಂದು ಸಪೋರ್ಟ್ ಮಾಡಿ. ನಿಮ್ಮೊಂದು ಸಪೋರ್ಟಿವ್ ನನಗೆ ತುಂಬಾ ಮುಖ್ಯ ಫ್ರೆಂಡ್ಸ್. ನೋಡಿ ರೊಟ್ಟಿ ಕೂಡ ಆಗ್ತಾಯಿದೆ. ಇದೇ ರೀತಿ ಒಂದೊಂದೇ ರೊಟ್ಟಿನ ಮಾಡ್ಕೊಳ್ತಾ ಇದ್ದೆ. ಸೊ ಎಲ್ಲ ಹೆಣ್ಮಕ್ಳು ಖಾಲಿ ಕುತ್ಕೊಳಕ್ಕೆ ಇಷ್ಟಪಡಲ್ಲ, ಏನಾದರೂ ಒಂದು ಮಾಡಬೇಕು ಅಂದ್ಕೊಳ್ತೀವಿ. ಕೆಲವೊಬ್ರು ಅಂದ್ಕೊತಾರೆ ಇವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಹೇಳ್ಕೊಂಡು. ಹಂಗೇನಿಲ್ಲ ಫ್ರೆಂಡ್ಸ್, ಮನೆ ಕೂಡ ಕೆಲಸ ಮಾಡ್ತಾ ಅವರು ಕೆಲವೊಂದು ಖಾಲಿ ಕೂತ್ರೆ ಮೈಂಡು ಏನೇನೋ ಯೋಚನೆ ಮಾಡ್ತಿರುತ್ತೆ. ಹಾಗಾಗಿ ಏನಾದರೂ ಒಂದು ಮಾಡಬೇಕು ಅಲ್ಲವಾ. ಸೊ ನಾನು ಕೂಡ ಹೀಗೆ ಚಾನಲ್ನ ಸ್ಟಾರ್ಟ್ ಮಾಡಿರೋದು. ಸೊ ಇದು ಯಾವ ಕಾಯಿ ಅಂತ ಹೇಳಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಇದರದ್ದು ಪಲ್ಯ ಮಾಡ್ತಾ ಇರೋದು ನಾನಿವತ್ತು, ಅದನ್ನೆಲ್ಲ ಹುರಿದಿಟ್ಕೊಳ್ತಾ ಇದ್ದೆ. ಸೊ ಅದ್ರ ಜೊತೆ ನನ್ನ ಮಕ್ಕಳಿಗೆ ಹೆಸರುಕಾಳು ಚಟ್ನಿ ಮಾಡಬೇಕು ಅಂತ, ಕಾಯಿ ಇಲ್ಲಾದರೂ ಈ ರೀತಿ ಒಂದು ಚಟ್ನಿನ ಮಾಡ್ಬೋದು. ಇದನ್ನು ಒಂದೇ ವಿಡಿಯೋನ ಹಾಕ್ತೀನಿ ಶಾರ್ಟ್ಸ್ಗೆ, ನೋಡಿ ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಈ ಥರ ಹೆಸರು ಕಾಳನ್ನ ಹುರ್ಕೋಬೇಕು ಹಂಚಿನಲ್ಲಿ ಅಥವಾ ತವಾದಲ್ಲಿ, ಚೆನ್ನಾಗಿ ಕೆಂಪಿಗೆ ಹುರ್ಕೊಳ್ಳಿ. ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ, ತುಂಬ ಸಿಂಪಲ್ಲು. ಜಸ್ಟ್ ಒಂದು 5 ಮಿನಿಟ್ಸಲ್ಲಿ ಮುಗಿಸ್ಬಿಡ್ಬೋದು. ಈ ರೀತಿ ಹುರ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಹೆಸರು ಕಾಳು. ನೋಡಿ ಸ್ವಲ್ಪ ಮಾಡ್ತಾ ಇರೋದು ನಾನು. ಸ್ವಲ್ಪ ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ, ನಂತರ ರುಚಿಗೆ ತಕ್ಕಷ್ಟು
ಉಪ್ಪು ಖಾರ ಪುಡಿನ ಕೂಡ ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ರುಬ್ಕೊಂಡ್ರೆ ಆಯಿತು. ಇಷ್ಟೇ ಸಿಂಪಲ್, ಮತ್ತೇನಿಲ್ಲ. ಬೇಕಿದ್ದರೆ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಂಡು, ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀರನ್ನು ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ರುಬ್ಕೊಂಡಿದ್ದೀನಿ. ನೋಡಿ ಈ ರೀತಿ ಬಂತು ಚಟ್ನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರುತ್ತೆ. ಅನ್ನಕ್ಕೂ ಕೂಡ ಬಿಸಿ ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ಕೂಡ ಮಾಡ್ಕೊಂಡು ತಿನ್ಬೋದು. ಸೊ ಆ ಚಟ್ನಿ ಕೂಡ ರೆಡಿ ಆಯಿತು. ನೆಕ್ಸ್ಟ್ ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಕಾದ ಎಣ್ಣೆಗೆ ಸ್ವಲ್ಪ ಸಾಸಿವೆ, ಜಜ್ಜಿದ ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸು, ಕರಿಬೇವು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೆ, ಹುರ್ಕೊತಾ ಇದ್ದೆ. ನೋಡಿ ಈ ರೀತಿ ಎಲ್ಲರೂ ಮಾಮೂಲಿಯಾಗಿ ಮಾಡೋ ರೀತಿಯೇ ಮಾಡ್ತಾಯಿದ್ದೀನಿ, ಸ್ಪೆಷಲಾಗಿ ಏನು ಮಾಡ್ತಾಯಿಲ್ಲ. ಬಟ್ ನಮ್ಮ ಮನೇಲಿ ಈ ರೀತಿ ಮಾಡ್ತೀವಿ ಅಂತ ತೋರಿಸ್ಕೊಂಡು ಅಂದರೆ ಹೇಳ್ಕೊಳಕ್ಕೆ ನನಗೆ ಖುಷಿ ಆಗುತ್ತೆ. ಸೊ ಕೆಲವೊಬ್ರು ಅಡುಗೆ ಬರೋರು ಇರ್ತಾರೆ, ಹೆಣ್ಮಕ್ಳು ಗೊತ್ತಿರೋದಿಲ್ಲ ಅಡುಗೆ ಮಾಡೋದು. ಏನೋ ನನ್ನಿಂದ ಒಂದು ಯೂಸ್ ಆಗ್ಬೋದು ಅಲ್ವಾ. ಇದರಿಂದ ಏನು ಲಾಸ್ ಆಗುತ್ತೆ ಅಂತ ಏನು ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಏಕೆ ಹೇಳಿ, ಎಲ್ಲರೂ ಕೂಡ ನೋಡಿಕೊಂಡು ಒಂದಲ್ಲ ಒಂದು ಅಡುಗೆನ ಕಲಿಬೋದು. ಈಗ ನನಗೆ ಗೊತ್ತಿಲ್ಲದೆ ನಾನು ಬೇರೆ ವಿಡಿಯೋ ನೋಡಿ ಕಲಿಬೋದು. ಬೇರೆಯವರಿಗೆ ಈ ವಿಡಿಯೋ ನನ್ನ ಅಡುಗೆ ಗೊತ್ತಿಲ್ಲದೆ ಇರೋರು ನೋಡ್ಕೊಂಡು ಕಲಿಬೋದು ಅಷ್ಟೇ ಅಲ್ವಾ. ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಏನಿಲ್ಲ, ಹಸಿಮೆಣಸು, ಈರುಳ್ಳಿ, ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೆ. ನಂತರ ಕಾಯಿನ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ. ಸ್ವಲ್ಪ ಹಸಿ ಬಟಾಣಿ ಇತ್ತು, ಅದನ್ನು ಕೂಡ ಇದರಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಸ್ವಲ್ಪ ಇನ್ನೊಂದು 2-5 ಮಿನಿಟ್ಸ್ ಬೇಯಲಿ ಅಂತೇಳಿ, ಅಂದರೆ ಕಾಳು ಲಾಸ್ಟಿಗೆ ಹಾಕಿದ್ದಲ್ವಾ, ಹಂಗಾಗಿ ಸ್ವಲ್ಪ ಬೇಯಲಿ ಅಂತ ಮಿಕ್ಸ್ ಮಾಡಿಟ್ಟೆ. ತುಂಬ ಚೆನ್ನಾಗಿ ಬರುತ್ತೆ. ಲಾಸ್ಟ್ನಲ್ಲಿ ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಮುಗೀತು. ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ. ಯಾರೆಲ್ಲ ಈ ಪಲ್ಯನ ಮಾಡಿದ್ದೀರಾ ಅಥವಾ ಯಾರೆಲ್ಲ ಈ ಕಾಯಿನ ತಿಂದಿದ್ದೀರಾ, ಏನಂತ ಹೆಸರು ಹೇಳ್ತಾರೆ ಅಂತ ನನಗೆ ಕಮೆಂಟ್ ಮಾಡಬೇಕು, ಓಕೆನಾ. ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ ಈ ಹೆಸರು, ಅದಕ್ಕೋಸ್ಕರ ನಾನು ಹೇಳಿರೋದು. ಆಯಿತು, ಪಲ್ಯ ಕೂಡ ರೆಡಿ ಆಯಿತು. ನೋಡಿ ಇವತ್ತಿನ ನಮ್ಮ ಮನೆಯಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ ಅಥವಾ ತಿಂಡಿ ಈ ರೀತಿ ಇತ್ತು ಫ್ರೆಂಡ್ಸ್. ಹೆಸರು ಕಾಳು ಚಟ್ನಿ, ಬಿಸಿ ಬಿಸಿ ರೊಟ್ಟಿ, ಅಕ್ಕಿ ರೊಟ್ಟಿ ಮತ್ತು ಪಲ್ಯ. ಆಮೇಲೆ ಸೈಡಲ್ಲಿ ಸ್ವಲ್ಪ ಈರುಳ್ಳಿ, ಹಸಿಮೆಣಸು ಕೂಡ ಇಟ್ಟೆ. ಅಂದರೆ ನಮ್ಮ ಉತ್ತರ ಕರ್ನಾಟಕದವರೆಲ್ಲ ತುಂಬಾ ಇಷ್ಟಪಡ್ತಾರಲ್ವ ಖಾರ ತಿನ್ನೋಕ್ಕೆ. ಸೊ ಹಾಗಾಗಿ ನಾನು ತಿಂತೀನಿ, ಬಟ್ ಇಲ್ಲ ಅಂತ. ಬಟ್ ಇಲ್ಲಿ ನಮ್ಮ ಊರಿನ ಸೆಕೆ ವಾತಾವರಣಕ್ಕೆ ತಿಂದುಬಿಟ್ರೆ ಮುಗಿದೋಯ್ತು. ತುಂಬ ತುಂಬ ಸೆಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಈಗಂತೂ. ಆದಷ್ಟು ಎಲ್ಲರೂ ಹೆಚ್ಚಾಗಿ ನೀರು ಕುಡೀರಿ. ನೋಡಿ ಈ ರೀತಿ ನಮ್ಮನೆ ತಿಂಡಿ ಇವತ್ತು ರೆಡಿಯಾಗಿತ್ತು. ದಯವಿಟ್ಟು ಎಲ್ಲರೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ತನಕ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಚೈತ್ರ ವ್ಲಾಗ್ ಮುರುಡೇಶ್ವರನ ದಯವಿಟ್ಟು ಎಲ್ಲರೂ ನೋಡಿ. ಧನ್ಯವಾದಗಳು.